ಬಿಜೆಪಿಲಿ ಗೌರವ ಸಿಗದೇ ಇದ್ರೆ ಮುಂದೆ ಕಾಂಗ್ರೆಸ್ಗೂ ಮುನ್ನಡೆ ಮಾಡ್ತಾರೆ ಸರ್. ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಮತ್ತೆ ನಾನು ಮುಂದಕ್ಕೆ ಅದನ್ನು ಬಳಸೋಕೆ ಹೋಗಲ್ಲ, ಸುತ್ತಿ ಬಳಸಿ ಮಾತಾಡೋಕೆ ವೆರಿ ಕ್ಲಿಯರ್. ನಿಮ್ಮ ಸ್ಟ್ಯಾಂಡ್ ಇದೆ, ಓಕೆ. ಹಿಂದೆನೂ ಕೂಡ ಬಿಜೆಪಿ ಅವರು ನಿಮ್ಮ DCM ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಸರ್ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ನೋಡಿರಿ ಸರ್, 2019 ಲೋಕಸಭೆ ಚುನಾವಣೆಗಳು ತೆಗೆದು ನೋಡಿರಿ. 2000 ಲೋಕಸಭಾ 19ರಲ್ಲಿ ಚುನಾವಣೆ ನಡೆದಂಥ ಟೈಮಲ್ಲಿ ಎಲ್ಲರಲ್ಲಿ ಕೂಡ ಒಂದೇ ಒಂದು ರಾಮ್ಲವ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು. ಅವತ್ತು ನಮ್ಮ ಎಲ್ಲ ನಾಯಕರು ಕೂಡ ನನಗೆ ಅಶ್ಯೂರೆನ್ಸ್ ಕೊಟ್ಟರು. ಅಶ್ಯೂರೆನ್ಸ್ ಕೊಟ್ಟಂಥ ಟೈಮಲ್ಲಿ ಕೂಡ 3 ಉಪಮುಖ್ಯಮಂತ್ರಿಗಳು ಮಾಡಿದಂಥ ಟೈಮಲ್ಲಿ ಕೂಡ ರಾಮ್ಲವ್ರಿಗೆ ಉಪಮುಖ್ಯಮಂತ್ರಿಗೆ ಎಷ್ಟು ಸ್ಥಾನ ಇರ್ತದೋ, ಅವ್ರಿಗೆ ಏನು ಗೌರವ ಸಿಗ್ತದೋ ಆ ಗೌರವಕ್ಕಿಂತ ಜಾಸ್ತಿಯನ್ನು ಕೊಟ್ಕೊತ ಬಂದಾರ. ಮುಂದೆ ಭಗವಂತ ನನಗೆ ಯಾವತ್ತೂ ಕೂಡ ಪಾರ್ಟಿ ಬಿಟ್ಟುಕೊಡಲ್ಲ ಅನ್ನೋಂಥ ವಿಶ್ವಾಸ ಇದೆ. ಹಂಗಾಗಿ ನನಗೆ ಇವತ್ತು ಒಂದು ಕಡೆ ಪಾರ್ಟಿ, ಒಂದು ಕಡೆ ಅಧಿಕಾರ ನೋಡಿದಂಥ ಟೈಮಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡಿದರೆ ಪಾರ್ಟಿ. ಅವರೆಲ್ಲರೂ ಕೂಡ ಇಲ್ಲಿ ನಿಂತಂಥವ್ರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಾರೆ ಸರ್. ಇವತ್ತು ಬಂದಾರೆ ಇರಕಣ ಅವರೆಲ್ಲರೂ ಸಹಾಯ ಮಾಡಿದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಬಂತು ಈ ರಾಜ್ಯದಲ್ಲಿ. ಎಲ್ಲ ಕೆಳ ಸಮುದಾಯಗಳು, ಮುಂದುವರೆದಂಥ ಸಮುದಾಯಗಳೆಲ್ಲರೂ ಸಹಾಯ ಮಾಡಿದಕ್ಕೋಸ್ಕರವಾಗಿ ಇವತ್ತು ಅವಕಾಶ ಬಂತು. ಮುಂದಕ್ಕೂ ಕೂಡ ಭಗವಂತ ಪಾರ್ಟಿ ಇವತ್ತು ನನ್ನೇನು ಗುರುತಿಸಿ ಎಲ್ಲ ಪಾರ್ಟಿಯವರು ಕರೀತಿದ್ದಾರೆ. BJPಯವರು ಕೂಡ ರಾಮ್ಲು ನೀವು ಒಳ್ಳೆಯವರಂದೇಳಿ ಹೇಳೋಂಥ ಟೈಮಲ್ಲಿ ಆ ಒಳ್ಳೆತನ ನಾನು ಕಳ್ಕೊಳಕ್ಕೆ ರಾಜಕೀಯವಾಗಿ ಬಳಸ್ಕೊಳಕ್ಕಾಗಲ್ಲ ಸರ್. ಈ ಡೆವಲಪ್ಮೆಂಟ್ ಆದಮೇಲೆ ಕಾಂಗ್ರೆಸ್ನವರು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರು ಅಂತ ಸರ್? ನಾನು ಯಾವತ್ತಿದ್ರೂ ಕೂಡ ಇವತ್ತು ಅವರು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾಗಿ ಕರೀತಾ ಇದ್ದಾರೆ ಸರ್. ಇದನ್ನು ಮುಚ್ಚಿ ಮರಿ ಇಲ್ಲ. ಹಂಗಾಗಿ ನಾನು ಯಾವತ್ತಿದ್ರೂ ಕೂಡ ಏನೇ ಮಾಡಬೇಕಂದ್ರೆ ನಾನು ಹೇಳ್ತೀನಲ್ಲ ಸರ್, ಏನೇ ಮಾಡಬೇಕಾದ್ರೂ ನಿಮ್ಮನ್ನೆಲ್ಲ ಕೂಡಿಸ್ಕೊಂತೀನಿ ಸರ್. ಅಂಥ ನಿರ್ಧಾರ ಬರಬೇಕಾದ್ರೆ ನಾನು ಒಳಗೊಳಗೆ ಮಾಡೋಂಥನಲ್ಲ ಸರ್. ಯಾವತ್ತಿದ್ರೂ ಕೂಡ ರಾಜಕಾರಣದಾಗಿರ್ಬೋದು, ನನ್ನ ನಿಜ ಜೀವನದಲ್ಲಿ ಆಗಿರ್ಬೋದು ಓಪನ್ ತೆರೆದಿದ್ದಂಥ ಪುಸ್ತಕ ಸರ್. ಎಲ್ಲ ವಿಚಾರಗಳನ್ನು ತಿಳಿಸೋಂಥ ಕೆಲಸ ಮಾಡ್ತೀನಿ ಸರ್. ಹಾಂ ಸರ್. ಅಲ್ಲ, ನಾನು ಹಂಗಿದ್ದಂಥ ಟೈಮಲ್ಲಿ ತಮಗೆ ತಿಳಿಸ್ತೀನಿ ಸರ್. ತಮ್ಮನ್ನು ಬಿಟ್ಟು ನಾನೇನು ಮಾಡಲ್ಲ.